ಆದಷ್ಟು ಬೇಗ ನಿಮಗೆ ಡಾಕ್ಟರ್ಗಳ ಫಿಸಿಕಲ್ ಸೇಫ್ಟಿಯನ್ನು, ಡಾಕ್ಟರ್ಗಳ ವಿರುದ್ಧವಾಗಿ ಯಾವುದೂ ಈ ರೀತಿ ಕ್ರೈಮ್ಗಳಾಗದಲೇ ಇರೋ ರೀತಿ ತಡೆಗಟ್ಟೋ ದೃಷ್ಟಿಯಿಂದ ದೇಶದಲ್ಲಿ ಎಲ್ಲ ಕಡೆ ಅಪ್ಲೈ ಆಗುವಂಥ ದೃಷ್ಟಿಯಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ we are going to bring a legislation specifically intended to protect the well-being, physical safety and welfare of doctors all over the country. ಕಲ್ಕತ್ತಾದಲ್ಲಿ ನಡೆದಿರುವಂಥ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನ ಇನ್ಸಿಡೆಂಟ್ ಏನಿದೆ ಅದು ಇಡೀ ದೇಶದ ಕಾನ್ಷಿಯನ್ಸನ್ನೇ, ಇಡೀ ದೇಶದ ಆತ್ಮಸಾಕ್ಷಿಯನ್ನೇ ಅಲ್ಲಾಡಿಸಿರುವಂಥ, ಚುಚ್ಚಿರುವಂಥ ಒಂದು ಎಪಿಸೋಡ್ ಆಗಿದೆ. ಹೆಣ್ಮಕ್ಳು ಸುರಕ್ಷತೆಯಿಂದ ಅವರ ವರ್ಕ್ ಸ್ಪೇಸ್ನಲ್ಲಿ ಬಂದು ಕೆಲಸ ಮಾಡೋದಕ್ಕೆ ನಾವು ವಾತಾವರಣನೇ ಸೃಷ್ಟಿ ಮಾಡಿಕೊಡ್ಲಿಲ್ಲ ಅಂತಂದರೆ ದ ಕಂಟ್ರಿ ಕ್ಯಾನ್ ನೆವರ್ ಪ್ರೋಗ್ರೆಸ್. ಸೊ ನಾನು ನಿಮಗೆ ಒಂದಂತೂ ಆಶ್ವಾಸನೆ ಕೊಡ್ತೇನೆ, ಕೇಂದ್ರ ಸರ್ಕಾರ ಈಗಾಗಲೇ ಹರ್ಷವರ್ಧನ್ ಅವರು ಮೆಡಿಕಲ್ ಮಿನಿಸ್ಟ್ರಿ ಇದ್ದಾಗ, ಹೆಲ್ತ್ ಮಿನಿಸ್ಟ್ರಿ ಇದ್ದಾಗ ವಿಶೇಷವಾಗಿ ಡಾಕ್ಟರ್ಗಳು ಅವರ ವರ್ಕ್ ಪ್ಲೇಸಸ್ಸಲ್ಲಿ ಇಂಟರ್ನ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ಸೇಫ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡುವಂಥ ದೃಷ್ಟಿಯಿಂದ ಒಂದು ಸ್ಪೆಷಲ್ ಅಂಬ್ರೆಲಾ ಲಾ ತರಬೇಕು, ಆಲ್ ಓವರ್ ದ ಕಂಟ್ರಿ ಅದು ಇಂಪ್ಲಿಮೆಂಟ್ ಆಗಬೇಕು ಅನ್ನೋವಂಥದ್ದು ಪ್ರಸ್ತಾಪ ಆಗಿತ್ತು. ಬಟ್ ಅದು ಕಾರಣಾಂತರಗಳಿಂದ ಜಾರಿಗೆ ಬಂದಿರಲಿಲ್ಲ. ಬಟ್ ಕಳೆದ ಹಲವಾರು ದಿನಗಳಿಂದ ನಡೆದಿರುವಂಥ ಈ ಎಲ್ಲ ಎಪಿಸೋಡ್ಗಳನ್ನು ಗಮನಿಸಿದ ಮೇಲೆ ನಾನು ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ, ನಿಮಗೆ ಧೈರ್ಯ ತುಂಬ್ತಾ ಇದ್ದೀನಿ. ಆದಷ್ಟು ಬೇಗ ನಿಮಗೆ ಡಾಕ್ಟರ್ಗಳ ಫಿಸಿಕಲ್ ಸೇಫ್ಟಿಯನ್ನು, ಡಾಕ್ಟರ್ಗಳ ವಿರುದ್ಧವಾಗಿ ಯಾವುದೂ ಈ ರೀತಿ ಕ್ರೈಮ್ಗಳಾಗದಲೇ ಇರೋ ರೀತಿ ತಡೆಗಟ್ಟೋ ದೃಷ್ಟಿಯಿಂದ ದೇಶದಲ್ಲಿ ಎಲ್ಲ ಕಡೆ ಅಪ್ಲೈ ಆಗುವಂಥ ದೃಷ್ಟಿಯಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ we are going to bring a legislation specifically intended to protect the well-being, physical safety and welfare of doctors all over the country. This is our personal commitment. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.